ಬೀದರ್ ಬಿಜೆಪಿ ಭಿನ್ನಮತ ಶಮನಕ್ಕೆ ಈಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಲ್ಲಿನ ಬಂಡಾಯಕ್ಕೆ ಬ್ರೇಕ್ ಹಾಕ್ತಾರಾ? ಹಾಗಾದ್ರೆ ಅಶೋಕ್ ಬಳಿಕ ಭಿನ್ನಮತ ಶಮನಕ್ಕೆ ಬೀದರ್ಗೆ ಅಗರ್ವಾಲ್ ಎಂಟ್ರಿ ಆಗಿದೆ. 8 ಕ್ಷೇತ್ರಗಳ ಕೋರ್ ಕಮಿಟಿ ಸಭೆ ನಡೆಸಲಿದ್ದಾರೆ ಅಗರ್ವಾಲ್. ಬೀದರ್ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲು ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಕೋರ್ ಕಮಿಟಿ ಸಭೆಗೆ ಶಾಸಕ ಪ್ರಭು ಚೌಹಾಣ್ ಗೈರಾಗುವ ಸಾಧ್ಯತೆ ಇದೆ. ಅನಾರೋಗ್ಯದ ನೆಪ ಒಡ್ಡಿ ಚೌಹಾಣ್ ದೂರ ಉಳಿಯುವ ಸಾಧ್ಯತೆ ಇದೆ. ಭಗವಂತ್ ಖೂಬಾಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಪ್ರಭು ಚೌಹಾಣ್ ಮುನಿಸಿಕೊಂಡಿದ್ದಾರೆ. ಟಿಕೆಟ್ ಅನೌನ್ಸ್ಗೂ ಮುನ್ನವೇ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಬೀದರ್ ಕ್ಷೇತ್ರದ ಶಾಸಕರು ಒತ್ತಾಯವನ್ನ ಮಾಡಿದ್ರು. ಆದರೂ ಕೂಡ ಬಿಜೆಪಿ ಹೈಕಮಾಂಡ್ ಭಗವಂತ ಖೂಬಾಗೆ ಟಿಕೆಟ್ ಕೊಟ್ಟಿದೆ. ಮುನ್ಸ್ಕೊಂಡಿರುವಂತಹ ಪ್ರಭು ಚೌಹಾಣ್ ಈಗ ಸಭೆಯಿಂದ ದೂರ ಉಳಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಲಿಂಗೇಶ್, ಬೀದರ್ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಸ್ವತಃ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿಯೇ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಶಮನ ಆಗತ್ತಾ? ಭಿನ್ನಮತ ಯಾವ ಸಭೆಗಳು ಈಗ ಆಯೋಜನೆ ಮಾಡಲಾಗಿದೆ? ಯಾರೆಲ್ಲ ಇರ್ತಾರೆ ಸಭೆಯಲ್ಲಿ? ಯಾರು ಗೈರಾಗ್ತಾರೆ? ಹೌದು ವೀಣಾ, ಏನೊಂದು ಚುನಾವಣೆ ಘೋಷಣೆಗೂ ಮುಂಚೆಯಿಂದಲೂ ಕೂಡ ಏನೊಂದು ಬಿಜೆಪಿಯ ಟಿಕೆಟ್ಗಾಗಿ ಏನೊಂದು ಭಗವಂತ್ ಖೂಬಾ ಅವರ ವಿರೋಧ ಮಾಡ್ತಾ ಇರುವಂತಹ ಪ್ರಭು ಚವ್ಹಾಣ್ ಅವರೇನಿದ್ರು ರಾಜ್ಯ ನಾಯಕರು ಅಲ್ಲದೇನೆ ಕೇಂದ್ರ ನಾಯಕರಿಗೂ ಕೂಡ ಏನಂತಂದ್ರೆ ಸಾಕಷ್ಟು ಬಾರಿ ಏನಂತಂದ್ರೆ ಭಗವಂತ್ ಖೂಬಾ ವಿರುದ್ಧ ಭಗವಂತ್ ಖೂಬಾಗೆ ಟಿಕೆಟ್ ನೀಡದಂತೆ ಏನಂತಂದ್ರೆ ಅವರು ಸಾಕಷ್ಟು ಒತ್ತಡ ಹೇರಿದ್ರು. ಆದ್ರೆ ಇದಕ್ಕೆ ಯಾವುದಕ್ಕೂ ಏನಂತಂದ್ರೆ ಮಣಿಯದೆ ಏನೊಂದು ಬಿಜೆಪಿ ಹೈಕಮಾಂಡ್ ಏನಿದೆ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಘೋಷಣೆ ಮಾಡಿರುವಂತದ್ದು. ಟಿಕೆಟ್ ಘೋಷಣೆ ಯಾದಾಗಿನಿಂದಲೂ ಕೂಡ ಏನಂತಂದ್ರೆ ಭಗವಂತ್ ಖೂಬಾ ಅವರ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಪ್ರಭು ಚವ್ಹಾಣ್ ಅವರು ಇಲ್ಲಿವರೆಗೆ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಈಗಾಗಲೇ ಏನೊಂದು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ 2 ಬಾರಿ ಏನಂತಂದ್ರೆ ಜಿಲ್ಲೆಗೆ ಭೇಟಿ ಕೊಟ್ಟು ಹೋಗಿದ್ರು. ಸಾಕಷ್ಟು ಸಭೆ ಸಮಾರಂಭಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ರು. ಆದ್ರೆ ಚವ್ಹಾಣ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಇನ್ನು ಆರ್ ಅಶೋಕ್ ಅವರು ಕಳೆದ ಬಾರಿ ಏನೊಂದು ಭಗವಂತ್ ಖೂಬಾ ಅವರ ಮನೆಯಲ್ಲೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಬಂದಾಗಲೂ ಕೂಡ ಎಲ್ಲೋ ಒಂದು ಕಡೆ ಚವ್ಹಾಣ್ ಅವರ ಅನುಪಸ್ಥಿತಿ ಅವರಿಗೆ ಎಲ್ಲೋ ಒಂದು ಕಡೆ ಒಂದು ಬಹಳಷ್ಟು ಅಸಮಾಧಾನ ಎದ್ದು ಕಾಣಿಸ್ತಾ ಇತ್ತು. ಹೀಗಾಗಿ ಅವರು ಬಂದು ಹೋದ ಬಳಿಕ ಇವತ್ತು ಏನಂತಂದ್ರೆ ಏನೊಂದು ಬಿಜೆಪಿಯ ಚುನಾವಣಾ ಉಸ್ತುವಾರಿಯವರಾದಂತ ರಾಧಾ ಮೋಹನ್ ದಾಸ್ ಅವರು ಭೇಟಿ ಕೊಡ್ತಾ ಇರುವಂತದ್ದು. ಇವತ್ತು ಏನಂತಂದ್ರೆ ನಾಲ್ಕು ಕಡೆ ಕಾರ್ಯಕ್ರಮಗಳಲ್ಲಿ ರಾಧಾ ಮೋಹನ್ ದಾಸ್ ಅವರು ಭಾಗಿಯಾಗಲಿದ್ದಾರೆ. ಇದಾದ ಬಳಿಕ 4 ಗಂಟೆಗೆ ಸುದ್ದಿಗೋಷ್ಠಿ ಕೂಡ ನಡೆಸಲಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿ ಕೂಡ ಇವತ್ತು ಸಾಕಷ್ಟು ಮಹತ್ವ ಪಡೆದುಕೊಂಡಿರುವಂತದ್ದು. ಯಾಕಂತಂದ್ರೆ ಇಲ್ಲಿವರೆಗೆ ಕಾಣಿಸ್ಕೊಳ್ಳೋದಂತ ಚವ್ಹಾಣ್ ಅವರು ಇವತ್ತೇನಾದ್ರೂ ಸುದ್ದಿಗೋಷ್ಠಿಯಲ್ಲಿ ಕಾಣಿಸ್ಕೊಳ್ಬಹುದಾ ಎಂಬ ಮಾತು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಕುತೂಹಲ ಸಹಜ. ಥ್ಯಾಂಕ್ ಯು ಸೋ ಮಚ್ ಲಿಂಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.